ಹಾಯ್ ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನ್ ನಿಮ್ಗೆ ಹೋದ್ ವಿಡಿಯೋದಲ್ಲಿ ನಮ್ ರೂಮ್ ತೋರ್ಸೋದೇ ಮರ್ತೋಗ್ಬಿಟ್ಟಿದೆ. ಸೊ ಈ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡಿದೀನಿ. ನಾನ್ ನಿಮ್ಗೆ ಹೋದ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಒಂದ್ ಪಾರ್ಟಿ ಅಟೆಂಡ್ ಮಾಡ್ಬೇಕು, ಕಾರಕಸ್ ಮಾರಕಸ್ 9th ಎಡಿಷನ್ ಅಂತ. ಇದು 2012 ಅಲ್ಲಿ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ನಡ್ಕೊಂಡ್ ಬಂದಿದೆ. ಇದು ಬಂದು 9th ಎಡಿಷನ್. ಮತ್ತೆ ಅದಾದ್ಮೇಲೆ ಇವತ್ತೊಂದು ಟ್ಯಾಟೋ ಹಾಕ್ಸ್ಕೊಳ್ಳೋಣ ಅಂತ. ನಮ್ಮ ನಾಯಿ ಒಂದಿದೆ, ಹ್ಯಾಚಿ ಅಂತ, ಅದ್ರದ್ದು ಟ್ಯಾಟೋ. ಮತ್ತೆ ಕೈ ಮೇಲೆ ಒಂದು ಶಿವನ್ ಟ್ಯಾಟೋ ಹಾಕ್ಸ್ಕೊಳ್ಳೋಣ ಅಂತ. ಅದನ್ನ ಮುಗಿಸ್ಕೊಂಡು ಕಾರ್ಕಸ್ ಮಾರ್ಕಸ್ ಅಂತ ನಿಮ್ಗೆ ಒಂದ್ ಪಾರ್ಟಿ ಹೇಳಿದ್ನಲ್ಲ, ಆ ಪಾರ್ಟಿಗೆ ಹೋಗೋಣ ಅಂತ. ಆ ಪಾರ್ಟಿಲಿ ಹೆಂಗಿರುತ್ತೆ, ಏನೇನಿರುತ್ತೆ ಅಂತ ನಿಮಗ್ ತೋರಿಸ್ತೀನಿ ಬನ್ನಿ. ಸ್ಪಾಟ್ ರೀಚ್ ಆದ್ವಿ. ಈ ಸ್ಪಾಟ್ ಬಂದು ಸ್ವೀಟ್ ಲೇಕ್ ಪಕ್ಕದಲ್ಲಿರೋದು. ನೀವು ನೋಡ್ತೀರಾ ಹಂಗೆ ಇಲ್ಲಿ ಒಂದೆರಡು ರೂಮ್ ಕಾಣಿಸ್ತಿದೆ. ನಾನು ಫಸ್ಟ್ ಟೈಮ್ ಗೋವಾಗೆ ಬಂದಾಗ ಈ ಕಾಟೇಜಲ್ಲೇ ಇದ್ದಿದ್ದು. ಸೊ ಐ ಲೈಕ್ ದಿಸ್ ಪ್ಲೇಸ್. ತಿರ್ಗಾ ಇಲ್ಲೊಂಥರ ನೆಕ್ಸ್ಟ್ ಲೆವೆಲ್ ವೈಬೇ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ರೂಮ್ ಬಂದು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಪ್ಲಸ್ ರೀಸನಬಲ್, ಸಿಂಪಲ್, ಕಂಫರ್ಟೇಬಲ್ ಆಗಿರೋವಂಥದ್ದು ರೂಮು. ಸ್ವಲ್ಪ ಗಲೀಜಿದೆ. ಇವಾಗ ಜಸ್ಟ್ ಎಲ್ಲ ಬಂದು ಅನ್ಪ್ಯಾಕ್ ಮಾಡಿದ್ವಿ. ಸೊ ಈ ಥರ ರೂಮ್ ಸಿಗುತ್ತೆ ನಿಮಗೆ. ರೂಮಿಂದ ಈಚೆ ಹೋಗಿದ ತಕ್ಷಣ ನೋಡೋಬ್ರು ವ್ಯೂ. ಇಂಥ ರೂಮು 5-6 ಸಾವಿರ ಕೊಟ್ಟು ಸಿಗಲ್ಲ ನಿಮಗೆ. ಸೊ ಇದು ಬಂದು ನಮ್ಮ ರೂಮ್ ವ್ಲಾಗು. ನಮ್ಮ ರೂಮಲ್ಲಿ ಏನೇನಿದೆ, ಹೆಂಗಿದ್ದೀವಿ ಅಂತ ತೋರಿಸಿದ್ದು, ನಮ್ಮ ಸುತ್ತಮುತ್ತ ಏನೇನಿದೆ ಅಂತ. ಸೊ ನೆಕ್ಸ್ಟ್ ಬಂದು ನನ್ನ ಫ್ರೆಂಡ್ ಒಬ್ಬ ರಷ್ಯಾದವನು ಬರ್ತಿದ್ದಾನೆ. ಸೊ ಅವನ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಪಾರ್ಟಿಗೆ ಹೋಗೋಣ ಅಂತ. ಸೊ ಬನ್ನಿ, ನಮ್ಮ ರಷ್ಯಾದವ್ರನ್ನ ಮೀಟ್ ಮಾಡಿಸ್ತೀನಿ. ಆವಾಗಲೇ ಹೇಳ್ತಿದ್ನಲ್ಲ ಗುರು, ನಮ್ಮ ರಷ್ಯಾದವರೊಬ್ಬರು ಫ್ರೆಂಡ್ ಬರ್ತಾರೆ ಅಂತ. ಅವ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ಸೊ ಅವ್ರು ಇವಾಗ ಬಂದು ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. Say hi to my friends, bro. ಇವನೇ ಅಲೆಕ್ಸಾಂಡರ್ ಅಂತ. ಸೊ ಮೀಟ್ ಹಿಮ್. Last 4 years. Last 4 years. ತಿರ್ಗಾ ಇವನ್ ಬಂದು ಕ್ಯಾಪ್ಟನ್, ವಾಟ್ ವಾಸ್ ದಟ್ ಮೂವಿ ಬ್ರೋ? ಕ್ಯಾಪ್ಟನ್ ಮಿಲ್ಲರ್. ಕ್ಯಾಪ್ಟನ್ ಮಿಲ್ಲರ್ ಅಲ್ಲಿ ಇವೊಂದು ರೋಲ್ ಇದೆ. ಇವನು ಆ್ಯಕ್ಟ್ ಮಾಡಿದ್ದಾನೆ. ಸೊ ಇವನ್ ಸ್ಟೋರಿ ನಿಮಗೆ ನಾಳೆ ಬೆಳಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಕ್ರೇಜಿ ಸ್ಟೋರಿ ಇದೆ. ಮುಗಿಸ್ಕೊಂಡು ಇವಾಗ ಪಾರ್ಟಿಗೆ ಹೊರಡೋಣ ಅಂತ ಬಂದ್ವಿ. ಈ ಪಾರ್ಟಿ ಬಂದು 2012 ಅಲ್ಲಿ ಸ್ಟಾರ್ಟ್ ಆಗಿದ್ದು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಬಾಂಬೆ ಅವನೊಬ್ಬ ಕರಣ್ ಚಾವನ್ ಅಂತ ಪ್ರೊಡ್ಯೂಸರು ಇದನ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಇದು ಎವ್ರಿ ಇಯರು ನಡೀತಾನೆ ಇರುತ್ತೆ. ಫಸ್ಟ್ ಇಯರ್ ಬಂದು ಗೋವಾದಲ್ಲಿ ನಡೆದಿದ್ದು. ಮತ್ತೆ ಈ ಸತಿ ಪ್ರಳಯ ರೆಕಾರ್ಡ್ಸ್ ಅಂತ ಒಂದು ರೆಕಾರ್ಡ್ಸ್ ಅವರು ಇದನ್ನ ಹೋಸ್ಟ್ ಮಾಡ್ತಿದ್ದಾರೆ. आपको कैसे बोल सकते हैं दीदी? हम 2-3 दिन पहले नहीं दीदी, घर में इतना जम गया ना, घर में डांट रहे कुछ भी मत लेके आओ, कुछ भी मत लेके आओ, जम गया है, 3 दिन तक खा रहे हो, इसलिए कुछ भी नहीं लिया. हाँ ठीक है. ಅಲ್ಲಿ ಮಾತಾಡ್ಸಿದ್ಲಲ್ಲ, ಅವ್ರ ಹತ್ರ ನಾವು ಯೂಶಲಿ ಅವಳ ಹತ್ರ ಹೋಗಿ ಶಾಪಿಂಗ್ ಮಾಡ್ತೀವಿ ಯಾವಾಗಲೂ. ನಾಪಿಸ್ಕೊಂಡು ಯಾವಾಗ ಬಂದ್ರಿ, ಏನು ಕತೆ, ಏನು ಸಮಾಚಾರ, ಆರಾಮ ಅಂತೆಲ್ಲ ಕೇಳಿದ್ಲು. ಏನಾದರೂ ಬೇಕು ಅಂದರೆ ತೊಗೊಳ್ಳಿ ಅಂತ ಹೇಳಿದ್ಲು. ಸದ್ಯಕ್ಕೇನೂ ಬೇಡ, ನೋಡುವ ನಾಳೆ ಏನು ಕತೆ. ಇದು ಬಂದು ಆರಂಬೋಲ್ ಹಿಪ್ಪಿ ಮಾರ್ಕೆಟ್ ಅಂತ. ಇಲ್ಲಿ ನಿಮ್ಗೆ ಎಲ್ಲಾ ತರದ ಐಟಮ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಟೂರಿಸ್ಟ್ ತರ ಹೋಗಿದ್ರೆ ಸೋಪು, ಬ್ರಷ್ ಇಂದ ಹಿಡಿದು ನಿಮ್ಗೆ ಸುವಿನೀರ್ಸ್ ಅಥವಾ ಗಿಫ್ಟ್ಸ್ ಎಲ್ಲ ಕೂಡ ಸಿಗುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ನ್ಯಾಚುರಲ್ ಡ್ರೆಡ್ ಲಾಕ್ ಮತ್ತೆ ಆರ್ಟಿಫಿಷಿಯಲ್ ಡ್ರೆಡ್ ಲಾಕ್ ಎರಡು ಮಾಡ್ತಾರೆ. ನ್ಯಾಚುರಲ್ ಡ್ರೆಡ್ ಲಾಕ್ ಅಂದ್ರೆ ನಿಮ್ಗೆ ಇರೋ ಕೂದಲುನೆ ಗಂಟು ಹಾಕಿ 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 ಅದೊಂಥರ ಗುಂಗ್ರು ಕೂದಲು ತರ ಮಾಡ್ತಾರೆ. ಆರ್ಟಿಫಿಷಿಯಲ್ ಅಂದ್ರೆ ಅವ್ರದೇ ಎಕ್ಸ್ಟೆನ್ಷನ್ಸ್ ಇರುತ್ತೆ, ಅದನ್ನ ಹಾಕಿ ನಿಮ್ಗೆ ಡ್ರೆಡ್ ಲಾಕ್ ಮಾಡ್ಕೊಡ್ತಾರೆ.
ಮಾರ್ಕೆಟ್ ಅಲ್ಲಿ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಆ ಟ್ರಿಕ್ ಏನು ಅಂದ್ರೆ, ನೀವ್ ಯಾವ್ದೇ ಅಂಗಡಿಗೆ ಹೋಗಿ ಅವರು ಓವರ್ ಪ್ರೈಸ್ಡ್ ಆಗಿ ರೇಟ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅವರು 3000 ಅಂತಾರೆ, ನೀವು ಅದನ್ನ 300 ರುಪೀಸ್ ಮಾತ್ರ ಕೇಳಿ. ಮತ್ತೆ ಇಲ್ಲ 2000 ಅಂದ್ರು 200 ರುಪೀಸ್ ಕೇಳಿ, 5000 ಅಂದ್ರ 500 ರುಪೀಸ್ ಕೇಳಿ. ಯಾಕೆಂದ್ರೆ ಈ ಮಾರ್ಕೆಟ್ ಅಲ್ಲಿ ಹಂಗೆ ನಡೆಯೋದೆಲ್ಲ ಫಾರಿನ್ ಪ್ರೈಸ್ ಹೇಳ್ತಾರೆ. ಇಂಡಿಯನ್ಸ್ಗೂ ಗೊತ್ತಾಗಲ್ಲ, ಹೋಗ್ಬಿಟ್ಟು ಕೊಟ್ಟು ತಗೊಂಡ್ಬಿಡ್ತಾರೆ. ಬಟ್ ಆಕ್ಚುಲ್ ಆಗಿ ಬಂದು ಅದಷ್ಟು ಚೀಪ್ ಆಗಿ ಸಿಗುತ್ತೆ ನಿಮ್ಗೆ. ನಾನ್ ನಿಮ್ಗೆ ಡ್ರೆಡ್ ಲಾಕ್ಸ್ ಅಂತ ಹೇಳ್ತಿದ್ನಲ್ಲ, ಒಬ್ಬೊಬ್ರು ಗೊತ್ತಾಗಿರಲ್ಲ. ಅದೇನು ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದೇ ಡ್ರೆಡ್ ಲಾಕ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಮತ್ತೆ ನ್ಯಾಚುರಲ್ ಇಂದ ಈ ತರ ಮಾಡ್ಕೊಡ್ತಾರೆ ಕೂದಲು ನಿಮ್ದು. ನಮ್ ಕಡೆ ಎಲ್ಲ ಜೋಗಯ್ಯ ಎಲ್ಲ ಬರ್ತಾರಲ್ಲ, ಜೋಗ ಇದ್ದೀರೋ ಅವ್ರ ಕೂದಲು ಹಿಂಗೆ ಇರುತ್ತೆ ನೋಡಿ. ಅವ್ರದ್ದು ಫ್ರೀ ಆಗಿರುತ್ತೆ, ಇಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಂತಾರೆ, ಅಷ್ಟೇ ಡಿಫ್ರೆನ್ಸ್. ಅವರು ಆಲ್ಮೋಸ್ಟ್ ವೆಗೇಟಾರ್ ಹತ್ರ ಬಂದಿದ್ದೀವಿ, ಬೀಚ್. ಸೊ ಮಧ್ಯಾಹ್ನ ಊಟ ತಿಂದಿರಲಿಲ್ಲ. ಇಲ್ಲಿ ಯಾವುದೋ ಒಳ್ಳೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು, ಚೆನ್ನಾಗಿ ಚಿಲ್ಲಾಗಿರುತ್ತೆ. ಸೊ ಅಲ್ಲಿ ಬಂದ್ವಿ. ಗೋವನ್ ಫೇಮಸ್ ಬಿಯರ್ ಇದು, ಪೀಪಲ್ಸ್ ಬ್ರೂಯಿಂಗ್ ಅಂತ. ಸೊ ಚೇರ್ಸ್ ಬ್ರೋ. ಸೊ ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ಪಾರ್ಟಿಗೆ ಹೋಗೋಣ ಅಂತ. ಸೊ ಪಾರ್ಟಿಲಿ ಏನೇನು ಫಾರ್ಮ್ಯಾಲಿಟೀಸು, ಏನೇನು ತೊಗೊಂಡೋಗ್ಬೇಕು, ಏನೇನು ತೊಗೊಂಡೋಗ್ಬಾರ್ದು ಎಲ್ಲ ಹೇಳ್ತೀನಿ. ಸೊ ಪಾರ್ಟಿ ಹತ್ರಕ್ಕೆ ಹೋಗ್ಸಿದ್ದಾನ. ಸೊ ಬಂದ್ವಿ ಗುರು, ಡ್ರೀಮ್ ಬೀಚಲ್ಲಿ ನಿಂತಿದ್ದೀವಿ. ಸೊ ಹಂಗೆ ನಡ್ಕೊಂಬರ್ತಾ ಇರ್ಬೇಕಾದ್ರೆ ನಾನು ಇಲ್ಲೇನೋ ನೋಡಿದೆ. ಏನು ಅಂತ ಹತ್ರಕ್ಕೆ ಬಂದಾಗ ತುಂಬ ಒಂದು ಒಳ್ಳೆ ಕೆಲಸದ್ದು ಇನಿಷಿಯೇಟಿವ್ ತೊಗೊಂಡು ರಾಯಲ್ ಎನ್ಫೀಲ್ಡ್ ಅವರದು ಮಾಡಿರೋದು. ಸೊ ನೀವಿಲ್ಲಿ ನೋಡ್ಬೋದು, ಈ ಥರ ಡೆಕೋರೇಷನ್ ಥರ ದೂರದಿಂದ ಕಾಣಿಸ್ತಿದೆ. ಬಟ್ ಇದೇನು ಅಂದರೆ ಪ್ಲಾಸ್ಟಿಕ್ ಬಾಟಲ್ಸ್. ಸೊ ನಾವು ಎಲ್ಲ ಕುಡಿದು ಎಸ್ದು ಗಲೀಜು ಮಾಡಿರ್ತೀವಲ್ಲ, ಆ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ತೊಗೊಂಡು ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇಷ್ಟು ಪ್ಲಾಸ್ಟಿಕ್ ಬಾಟ್ಲು ಜಸ್ಟ್ 2023 ಕಲೆಕ್ಟ್ ಆಗಿರೋದು. ಸೊ ಈ ಆರ್ಟ್ನ ಬಂದು ರಾಯಲ್ ಎನ್ಫೀಲ್ಡು ಸ್ಪಾನ್ಸರ್ ಮಾಡಿ, ಈ ಆರ್ಟ್ನ ಶುಬೋಧ್ ಕೇರ್ಕಾರ್ ಅನ್ನೋರು ಮಾಡಿರೋದು. ನೋಡ್ತೀರಾ ಇಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ರ ಕಡೆಯಿಂದ. ಸೊ ನೀವು ಎಲ್ಲಾದರೂ ಟೂರಿಸ್ಟ್ ಜಾಗಕ್ಕೆ ಅಲ್ಲಿಗೆ ಬಂದರೆ ದಯವಿಟ್ಟು ಪ್ಲಾಸ್ಟಿಕ್ ಬಾಟ್ಲುಗಳು ಅದು ಇದು ಎಲ್ಲ ಎಸಿಬೇಡಿ. ಪಾರ್ಟಿಗೆ ಏನಿಲ್ಲ ಅಂದ್ರೂ ಒಂದು 5,000 6,000 ಜನ ಬರ್ತಾರೆ. ನಾರ್ಮಲ್ ಪಬ್ಲಿಕ್ ಕ್ರೌಡ್ ಮಧ್ಯೆ ಇವ್ರನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಹೇಳಿ ಪಬ್ಲಿಕ್ ಪ್ಲೇಸ್ ಇಂದ ತುಂಬಾ ದೂರ ಇತ್ತು. ಪಾರ್ಕಿಂಗ್ ಇಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡೋದ್ವಿ ವೆನ್ಯೂವರೆಗೂ. ಸೊ ಪಾರ್ಟಿ ವೆನ್ಯೂ ಹುಡ್ಕೊಂಡು ಅವಾಗಲಿಂದ ಸಾಕಾಗೋಯ್ತು ಗುರು. ಅವ್ನು ಯಾರೋ ಕೊನೆ ಕೇಳಿದ್ವಿ. ಸೊ ಅವನು ಬಂದು ಅಲ್ಲಿ ಮುಂದೆ ಹೋಗಿ ಆ ಬೆಟ್ಟದ ಹತ್ರ ಅಂತ ಹೇಳ್ದ. ಸೊ ವಿ ಆರ್ ಗೋಯಿಂಗ್ ದೇರ್. ನೋಡುವ ಅಲ್ಲೇನು ನಡೀತಿದೆ, ಏನು ಕತೆ, ಏನು ಪಾರ್ಟಿ ಸೀನ್ಸ್ ಇದೆಯಾ ಅಥವಾ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೀವ, ಏನು ಕತೆ ಅಂತ. ಸೊ ಸಿ ಯು ಶಾರ್ಟ್ಲಿ. ಮೋಸ್ಟ್ ಅವೈಟೆಡ್ ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟು ದೂರದಿಂದ ನಡ್ಕೊಂಬಂದು ಗುರು ಕೊನೆಗೂ ಸಿಕ್ತು ನಮ್ಮ ಕರಾಕಸ್ ಮಾರಕಸ್ 9th ಎಡಿಷನ್. ಸೊ ಇಲ್ಲಿ 9 ಗಂಟೆಗೆ ಅಂತ ಹೇಳಿದ್ರು. ಸೊ ನಾವು ಅದೇ ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ವಿ, ಏನು ಮಾಡೋದು, ರೂಮ್ಗೆ ಹೋಗಿ ವಾಪಸ್ ಬರೋದಾ ಅಥವಾ ಇಲ್ಲೇ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡಿ ಹೋಗೋದಾ ಅಂತ. ಸೊ ನೋಡುವ ಏನಾಗುತ್ತೆ ಅಂತ. ಇನ್ನೂ 9 ಗಂಟೆ, ಇವಾಗ ಇನ್ನೂ 5:30. ಸೊ ಮೇ ಬಿ ನಾವು ರೂಮ್ಗೆ ಹೋಗ್ಬಿಟ್ಟು ಬರೋದೇ ವಾಸಿ ಅನ್ನಿಸ್ತಿದೆ. ಸೊ ಲೆಟ್ ಸಿ. ಸೊ ವೆನ್ಯೂಗೆ ಬಂದಿದ್ದೀವಿ. ಇಲ್ಲಿ ನೋಡ್ತೀರಾ ನೀವೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸ್ಟಾಲ್ಗಳು. ಮೇನ್ ಸ್ಟೇಜು ನಿಮಗೆ ಸೆಂಟ್ರಿಂದ ತೋರಿಸ್ತೀನಿ.
ಸೊ ಇನ್ನು ಇದೆಲ್ಲ ರೆಡಿ ಮಾಡ್ತಿದ್ದಾರೆ. 9 ಗಂಟೆಗಂತೆ ಸ್ಟಾರ್ಟು. ಈ ಕಡೆ ವ್ಯೂ ನೋಡಿದ್ರೆ ಬೀಚು, ಈ ಕಡೆ ನೋಡಿದ್ರು Au-dessus des vieux volcans, glisse tes ailes sous le tapis du vent. Voyage, voyage, éternel. ಪಾರ್ಟಿ ಸ್ಟಾರ್ಟ್ ಆಗೋದು 9 ಗಂಟೆ ಆದ್ರಿಂದ ನಾವು ರೂಮ್ಗೆ ಹೋಗೋದು ಎಲ್ಲೋಗೋದು ಅಂತ ಯೋಚನೆ ಮಾಡ್ತಿದ್ವಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ರಷ್ಯಾದವನಿದ್ದವನು ಇಲ್ಲೇ ಯಾವ್ದೋ ಅಂಡರ್ ಗ್ರೌಂಡ್ ಪಾರ್ಟಿ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಏನು ಪಾಸ್ ಏನು ಬೇಡ, ಫ್ರೀ ಎಂಟ್ರಿ ಇದೆ ರಷ್ಯನ್ಸ್ಗೆ ಅಂತೇಳಿ ನಮ್ನು ಕರ್ಕೊಂಡು ಹೋದ. ನಾನು ನನ್ನ ಫ್ರೆಂಡ್ ನ ಕರೆದೆ, ಬಟ್ ಅವ್ನು ಬರ್ಲಿಲ್ಲ. ಸೊ ಅಲ್ಲಿ ನಾನೊಂದು ಆಲ್ಮೋಸ್ಟ್ 1-2 hours ಸ್ಪೆಂಡ್ ಮಾಡ್ಕೊಂಡು ವಾಪಸ್ಸು ಇಲ್ಲಿಗೆ ಬಂದೆ. ನಿಮ್ಗೆ ಆ ಪಾರ್ಟಿ ತೋರಿಸ್ತೀನಿ ಬನ್ನಿ. Типа индус такие. Местные. Свиски оно стоило, наверное, 150 или 250. Не бей собаку. Hello. Your name? Tom. Tom. My name is Sam. Your name? My name is Tanya. Tanya, Tatiana. nice. Tatiana. Anna. Your good name? Celeste. Celeste. You're from India? Yeah. Nice. Where are you from? Assam. Nice. 2 hour ಇರೋಣ ಅಂತ ಅನ್ಕೊಂಡ್ ಬಂದೆ, ಬಟ್ ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟಿದ್ದೆ. ನಮ್ ಫ್ರೆಂಡ್ ಅಲ್ಲಿ ಒಬ್ನೇ ಇದ್ದ ಅಂತೇಳಿ ಅಲ್ಲಿಗೆ ವಾಪಸ್ ಹೋಗೋ ಟೈಮ್ ಬಂದಿದೆ. ಅಲ್ಲಿ ಪಾರ್ಟಿ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು. ಬೇಗ ಹೋಗಿ ಕೈಗೆ ಬ್ಯಾಂಡ್ ಹಾಕ್ಸ್ಕೊಂಡು, ಅದು ಎಂಟ್ರಿ ಪಾಸ್, ನೀವು ಅದನ್ನ 5 day ಫೆಸ್ಟಿವಲ್ ಪಾಸ್ ತಗೊಂಡಿದ್ರೆ 5 days ನಿಮ್ ಕೈ ಮೇಲೆ ಇರ್ಬೇಕು. ಅದನ್ನ ಬಿಚ್ಚಾಕ್ಬಾರ್ದು. ಬಿಚ್ಚಾಕಿದ್ರೆ ನೆಕ್ಸ್ಟ್ ಡೇ ಪಾರ್ಟಿ ಅಲೋಡ್ ಇರಲ್ಲ. ಈ ಪಾರ್ಟಿಲಿ ಫುಲ್ ಬ್ಯಾಗು, ನಿಮ್ ಜೋಬು ಎಲ್ಲ ಚೆಕ್ ಮಾಡ್ತಾರೆ. ಯಾವ್ದೇ ತರದ್ದು ಆಲ್ಕೋಹಾಲ್ ಐಟಮ್ಸ್ ಅಥವಾ ವಾಟರ್ ಬಾಟ್ಲು ಎಲ್ಲ ತಗೊಂಡೋಗಂಗಿಲ್ಲ. ಒಳಗಡೆ ಎಲ್ಲ ಸಿಗುತ್ತೆ, ನೀವೆಲ್ಲ ಒಳಗಡೆನೆ ಯೂಸ್ ಮಾಡ್ಬೋದು. With you, but I like it too. I'm wasting away, it's true, but I like wasting time with you. Neon soul with a neon light. You're a neon soul in the dark moonlight. Neon soul with a neon light. You're a neon soul in the dark moonlight.
ಈ ವ್ಲಾಗ್ ನ ಮುಗಿಸೋ ಟೈಮ್ ಬಂದಿದೆ. ನಿಮ್ಗೆ ಏನಾದ್ರು ನಾನ್ ಮಾಡ್ತಿರೋ ಕಂಟೆಂಟ್ ಇಷ್ಟ ಆದಲ್ಲಿ, ಮುಂದೆ ಇದೇ ತರ ಕಂಟೆಂಟ್ ಬೇಕಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.